ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಜೀವನ ಪಯಣ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಕಷಾಯದ ಪುಡಿ, ಹರ್ಬಲ್ ಟೀ ಅಂತ ಬೇಕಾದರೆ ಕರಿಬೋದು, ಅದನ್ನ ಹೇಗೆ ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನಮ್ಮ ಮನೆಯ ಅಂಗಳದಲ್ಲೇ ಸಾಕಷ್ಟು ಗಿಡಮೂಲಿಕೆಗಳು, ಔಷಧೀಯ ಗುಣಗಳಿರುವ ಗಿಡಮೂಲಿಕೆಗಳು ನಮಗೆ ಸಿಗುತ್ತೆ. ಇದು ತುಳಸಿ, ಇದು ಗರಿಕೆ. ತುಳಸಿ, ಗರಿಕೆ ಇದೆಲ್ಲ ಕೂಡ ರೋಗ ನಿರೋಧಕ ಶಕ್ತಿ ಇದೆ. ಹಾಗೆಯೇ ಈ ಗರಿಕೆಯಲ್ಲಿ ಶುಗರ್ ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳಲಾಗತ್ತೆ. ಇದು ಅಮೃತ ಬಳ್ಳಿ, ಆ್ಯಂಟಿವೈರಲ್ ಪ್ರಾಪರ್ಟೀಸ್ ಇದೆ, ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಹಾಗೆಯೇ ಅಮೃತ ಬಳ್ಳಿ, ಅದೇ ಹೆಸರೇ ಹೇಳುವಂತೆ ರಕ್ತವನ್ನು ಅಮೃತದಷ್ಟು ಪರಿಶುದ್ಧ ಮಾಡುತ್ತೆ. ಎಲ್ಲದನ್ನು ಲಿಮಿಟಲ್ಲಿ ಉಪಯೋಗಿಸಿದರೆ ಒಳ್ಳೆಯದು. ನೋಡಿ, ಇದು ಹುಲ್ಲು, ಆದರೆ ಇದು ಎಷ್ಟು ಇದರಲ್ಲಿ ಒಳ್ಳೆಯ ಗಿಡಮೂಲಿಕೆ ಅಂತಂದರೆ ಇದನ್ನು ಮುಷ್ಟಿಭದ್ರ ಅಂತ ಕರೀತಾರೆ, ಅಥವಾ ನಟ್ ಗ್ರಾಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ಕಿತ್ತಾಗ ಕೆಳಗಡೆ ಈ ಥರ ಮುಷ್ಟಿಯ ಆಕಾರದಲ್ಲಿ ಬೇರುಗಳು ಇದರದ್ದು ಇರುತ್ತೆ. ಇದು ಕೂಡ ವಾಕಿಂಗ್ ಹೋಗ್ತಾ ಅಲ್ಲಿ ಇಲ್ಲಿ ನೋಡ್ತಾ ಹೋದರೆ ನಮಗೆ ಸಿಗುತ್ತೆ. ಇದು ಶರೀರಕ್ಕೆ ಆ್ಯಂಟಿ ಇನ್ಫ್ಲಮೇಟ್ರಿ, ರೋಗ ನಿರೋಧಕ ಶಕ್ತಿ ಇದೆ. ಇಲ್ಲಿ ಕಾಣಿಸ್ತಾ ಇರೋದು ಸೊಗದೆ ಬೇರು ಅಥವಾ ಅನಂತ ಬೇರು ಅಂತಾರೆ, ಅಥವಾ ಸುಗಂಧಿ ಬೇರು ಅಂತ ಕರೀತಾರೆ. ನಮ್ಮ ನೇಬರ್ ಸರ್ ಒಬ್ಬರು ಇದ್ರ ಬಗ್ಗೆ ನನಗೆ ಹೇಳಿದ್ರು. ನಾನು ಆಮೇಲೆ ಗೂಗಲ್ ಮಾಡಿದಾಗ ಗೊತ್ತಾಯಿತು ಇದರಲ್ಲಿ ಎಷ್ಟೊಂದು ಒಳ್ಳೆಯ ಉತ್ತಮವಾದ ಗಿಡಮೂಲಿಕೆ, ಶರೀರಕ್ಕೆ ಇದು ತುಂಬ ತಂಪು ಅಂತ. ಅನಂತ ಬೇರು, ಯಾಕೆಂದರೆ ಅನಂತ ಅಂತಂದರೆ ಉದ್ದವಾಗಿ ಇದ್ರ ಬೇರು ಇರುತ್ತೆ, ಅದನ್ನು ನಾವು ಕಿತ್ಕೊಂಡು ಬರಬೇಕು. ಇದು ಕೂಡ ನಾನು ವಾಕಿಂಗ್ ಹೋಗೋ ಜಾಗದಲ್ಲೇ ಇರೋದು. ಇದು ನೆಲನೆಲ್ಲಿ, ಕೀರಾನೆಲ್ಲಿ, ಇದು ಎಲ್ಲರಿಗೂ ಗೊತ್ತು ಅಲ್ವಾ, ಭೂಮಿ ಆಮ್ಲ ಅಂತ ಕರೀತಾರೆ. ಲಿವರ್ನ ಆರೋಗ್ಯಕ್ಕೆ ಇದು ಒಳ್ಳೆಯದು. ಮತ್ತು ಇದರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಇದೆ ಅಂತ ಹೇಳಲಾಗತ್ತೆ. ಹಾಗೆ ನಾಚಿಕೆ ಮುಳ್ಳು ಅಂತಂದರೆ ಇದು ಟಚ್ ಮೀ ನಾಟ್, ಇದರಲ್ಲೂ ಆಯುರ್ವೇದದ ಪ್ರಕಾರ ಇದು ಒಂದು ಶರೀರಕ್ಕೆ ಉತ್ತಮವಾದ ಒಂದು ಗಿಡಮೂಲಿಕೆ. ಇದು ರೋಸ್ಮೇರಿ, ಇದು ಕೂಡ ನನ್ನ ಮನೆ ಪಾಟಲ್ಲಿದೆ. ರೋಸ್ಮೇರಿ ಗೊತ್ತಲ್ವ, ನಾವು ಎಷ್ಟೊಂದು ದುಡ್ಡು ಕೊಟ್ಟು ತೊಗೋತೀವಿ. ಒಂದು ಪಾಟಲ್ಲಿ ಒಂದು ಗಿಡ ಹಾಕ್ಕೊಂಡ್ರೆ ಸಾಕಷ್ಟು ರೋಸ್ಮೇರಿ ಸಿಗುತ್ತೆ. ಇದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಕಾಣಿಸ್ತಾ ಇರೋದು ಲೆಮನ್ ಗ್ರಾಸ್, ಅಥವಾ ಇದನ್ನು ಮಜ್ಜಿಗೆ ಹುಲ್ಲು ಅಂತ ಕರೀತಾರೆ ಕನ್ನಡದಲ್ಲಿ. ಅದು ಕೂಡ ಒಳ್ಳೆಯದು, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ. ಈಗ ಒಂದೆಲಗ ಅಥವಾ ಬ್ರಾಹ್ಮಿ ನೋಡಿ, ಇವಾಗ ನಾನು ತೊಗೊಂಡ್ಬಿಡೋ ಗಿಡಮೂಲಿಕೆಗಳನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನೆಲ್ಲ 1 ದಿನ ಅಥವಾ 2 ದಿನ ಬಿಸಿಲಲ್ಲಿ ಇಡ್ತೀನಿ. ಆವಾಗ ಅದು ನನಗೆ ಪೌಡ್ರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸ್ವಲ್ಪ ಹುರ್ಕೊಂಡ್ರೆ ಪೌಡ್ರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಇದು ಅನಂತ ಬೇರು, ನಾನು ಹೇಳಿದ್ನಲ್ಲ ಸೊಗದೆ ಬೇರು. ಇದು ಆರೋಗ್ಯಕ್ಕೆ ತುಂಬ ತಂಪು, ಉರಿ ಮೂತ್ರದಂಥ ಕಾಯಿಲೆನ ಇದು ಕಡಿಮೆ ಮಾಡುತ್ತೆ. ಶರೀರನ ತಂಪಾಗಿಡಲಿಕ್ಕೆ ಇದು ಉತ್ತಮವಾಗುತ್ತೆ. ನಾನು ಈಗ ಕೋವಿಡ್ 2 ವರ್ಷದಲ್ಲಿ 1 ದಿನ ಕೂಡ ಕಷಾಯ ಬಿಟ್ಟಿಲ್ಲ ನಮ್ಮ ಮನೆಯಲ್ಲಿ. ನೋಡಿ, ದೊಡ್ಡ ಪತ್ರೆ, ತುಳಸಿ, ಹಾಗೆಯೇ ಅಮೃತ ಬಳ್ಳಿ ಎಲ್ಲ ನಮ್ಮ ಮನೆಯಲ್ಲಿರೋ ಒಂದು ಹರ್ಬಲ್ ಲೀವ್ಸನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಒಂದು ಒಳ್ಳೆಯ ಕಷಾಯ ಮಾಡ್ಬೋದು. ನಾನು ಈ ಕಷಾಯಕ್ಕೆ ಜೀರಿಗೆ ಹಾಕ್ತೀನಿ, ಮತ್ತು ಕೊತ್ತಂಬರಿ ಕೂಡ ಹಾಕ್ತೀನಿ. ಇಲ್ಲಿ ಪೆಪ್ಪರ್ ಇದೆ, ಲವಂಗ ಇದೆ, ಮತ್ತು ಕೆಲವು ಗಿಡಮೂಲಿಕೆಗಳು ಇದೆ. ನಾನು ಅದನ್ನು ಹೇಳ್ತೀನಿ. ಇದನ್ನು ಜೇಷ್ಠಮದ್ದು ಅಂತ ಕರೀತಾರೆ. ಶುಂಠಿ ಗೊತ್ತು ನಿಮಗೆ. ಇದು ಚಕ್ಕೆ, ಲವಂಗ ಇದೆ. ಆಮೇಲೆ ಇದು ಅಶ್ವಗಂಧ ಅಂತ, ಇದು ಕೂಡ ಬೋನಿನ ಆರೋಗ್ಯಕ್ಕೆ ಮತ್ತು ಬ್ರೈನಿನ ಆರೋಗ್ಯಕ್ಕೆ, ಆಲ್ಝಿಮರ್ಸ್ ಮರೆವಿನ ರೋಗವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ನೋಡಿ, ಇದು ಅರಿಶಿಣ ಕೂಡ ನಾನು ಅರಿಶಿಣ ಪುಡಿ ಹಾಕೋ ಬದಲು ನಾವು ಬೇರು ತಂದುಕೊಂಡು ಅದನ್ನು ಜಜ್ಜಿದರೆ ನಮಗೆ ಉತ್ತಮವಾದ ಪುಡಿ ಸಿಗುತ್ತೆ, ಅಡಲ್ಟ್ರೇಟ್ ಇರಲ್ಲ. ನೋಡಿ, ನಾನು ಇದನ್ನೆಲ್ಲ ಹೇಳಿದ್ನೆಲ್ಲ ಬೇರು, ಇದನ್ನೆಲ್ಲ 1-2 ದಿನ, ಗರಿಕೆ, ಅಶ್ವಗಂಧ, ಮತ್ತು ಇದರಲ್ಲಿ ಏನಿದೆ, ದೊಡ್ಡ ಪತ್ರೆ ಕೂಡ ಇದೆ, ತುಳಸಿ, ದೂರ್ವೆ ಇದೆ, ನಾಚಿಕೆ ಮುಳ್ಳು ಕೂಡ ಇದೆ. ಇದನ್ನೆಲ್ಲ ಬಿಸಿಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಅಶ್ವಗಂಧ ಇದನ್ನೆಲ್ಲ ನಾನು ಸ್ವಲ್ಪ ಕೋರಸ್ಸಾಗಿ ಪೌಡ್ರ್ ಮಾಡ್ಕೊತೀನಿ, ಯಾಕೆಂದರೆ ಮಿಕ್ಸರ್ಗೆ ಏಟಾಗಬಾರ್ದು ಅನ್ನೋ ದೃಷ್ಟಿಯಿಂದ. ಜೇಷ್ಠಮದ್ದು ನಾನೀಗ ಹಾಕ್ತಾ ಇರೋದು, ಹೇಳಿದ್ನಲ್ಲ, ಜೇಷ್ಠಮದ್ದು ಕೆಮ್ಮು, ನೆಗಡಿ, ಗಂಟ್ಲು ನೋವು ಇದನ್ನೆಲ್ಲ ಕಡಿಮೆ ಮಾಡುತ್ತೆ, ತುಂಬ ಒಳ್ಳೆಯದು. ಹಾಗೆಯೇ ಅಶ್ವಗಂಧ ಕೂಡ ನಾನು ಹೇಳಿದೆ ಆಲ್ಝಿಮರ್ಸ್ ಅಂತ ಡಿಸೀಸ್ನ ಕಡಿಮೆ ಮಾಡುತ್ತೆ, ಬ್ರೈನಿನ ಆರೋಗ್ಯಕ್ಕೆ ಉತ್ತಮ. ಸೊ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಪೌಡ್ರ್ ಮಾಡಿಟ್ಕೊಂಡ್ರೆ ಒಳ್ಳೆ ಗುಡ್ ಆ್ಯರೋಮಾ, ತುಂಬ ಚೆನ್ನಾಗಿ ಆರೋಮಾ ಬರುತ್ತೆ. 1 ಗ್ಲಾಸ್ನಷ್ಟು ಕೊತ್ತಂಬರಿ, ಅರ್ಧ ಗ್ಲಾಸ್ನಷ್ಟು ಜೀರಿಗೆ ತೊಗೊಂಡಿದ್ದೆ, ಅದನ್ನು ಸ್ವಲ್ಪ ವಾರ್ಮ್ ಮಾಡಿದೆ. ಈಗ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಎತ್ತಿಟ್ಕೊಂಡೆ. ಈಗ ಇದರಲ್ಲಿ ಅಶ್ವಗಂಧ, ಶುಂಠಿ, ಮತ್ತು ಏನಿದೆ ಇದರೊಳಗಡೆ ಜೇಷ್ಠಮದ್ದು ಮತ್ತು ಅರಿಶಿಣ, ಇದರದ್ದು ಎಲ್ಲ ಕೋರಸ್ಸಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದನ್ನು ಸ್ವಲ್ಪ ಬಿಸಿ ಮಾಡ್ತೀನಿ. ಜಾಸ್ತಿ ಏನು ಮಾಡಲ್ಲ, ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಪೆಪ್ಪರು, ಏಲಕ್ಕಿ, ಲವಂಗ ಮತ್ತು ತಂದಿರೋ ಎಲ್ಲ ಗಿಡಮೂಲಿಕೆಗಳನ್ನು ಸ್ವಲ್ಪ ಬಿಸಿ ಮಾಡಿ ತೆಗೆದಿಟ್ಕೊಂಡೆ. ಇವಾಗ ಇದಕ್ಕೆ ಮತ್ತೆ ನಾನು ಗಿಡಮೂಲಿಕೆಗಳನ್ನು ನಮ್ಮ ಮನೆಯಲ್ಲೇ ಇರೋದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ವಾರ್ಮ್ ಮಾಡ್ತೀನಿ. ಯಾಕೆಂತಂದರೆ ಬಿಸಿ ಮಾಡೋದ್ರಿಂದ ಸ್ವಲ್ಪ ಬೇಗ ಪೌಡ್ರ್ ಆಗುತ್ತೆ ಅಂತ ಅಷ್ಟೇ. ಬಿಸಿಲಿಗೆ ಆಲ್ರೆಡಿ ಇಟ್ಟಿರೋದು, ಹಾಗಾಗಿ ಜಾಸ್ತಿ ಹೊತ್ತೇನು ಬೇಡ, ಸ್ವಲ್ಪ ಹೊತ್ತು ಮಾಡಿದ್ರೆ ಸಾಕು. ಇದೆಲ್ಲ ಮಾಡಿ ಒಂದು ಪೌಡ್ರ್ ಮಾಡಿ ಇಟ್ಕೊಂಡ್ರೆ 1 ವರ್ಷ ಆದ್ರೂ ಕೂಡ ಇದು ಹಾಳಾಗಲ್ಲ. ಆಗಾಗ ನಮಗೆ ಟೀ ಕಾಫಿ ಬದಲು ಇದನ್ನು ಮಾಡಿಕೊಂಡು ಕುಡಿಬೋದು. ನಾನೀಗ 1-2 ವರ್ಷದಿಂದ 2019 ಈ ಪೌಡ್ರನ್ನ ಹಾಸ್ಪಿಟ್ಲಿಗೆ ಕೂಡ ತೊಗೊಂಡು ಹೋಗ್ತೀನಿ.
ಎಲ್ಲ ರೌಂಡ್ಸ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಂದೊಳ್ಳೆ ಕಷಾಯ ಮಾಡಿ ಕೊಟ್ಟರೆ ನಮ್ಮ ಡಾಕ್ಟರ್ಸು ನನ್ನ ಜೊತೆ ಕೆಲಸ ಮಾಡೋ ನನ್ನ ಸಹೋದ್ಯೋಗಿಗಳೆಲ್ಲ ತುಂಬ ಖುಷಿಯಾಗಿ ಕುಡಿತಾರೆ. ನನಗೆ ಏನೋ ಒಂದು ಸಂತೃಪ್ತಿ, ನಾನೇ ಅವರಿಗೆ ಏನೋ ಒಂದು ಆರೋಗ್ಯಕ್ಕೆ ಹೆಲ್ದಿ ಡ್ರಿಂಕನ್ನು ಕುಡಿಯಲಿಕ್ಕೆ ಕೊಟ್ಟೆ ಅನ್ನೋದೊಂದು ಸಂತೃಪ್ತಿ ನನಗಿರುತ್ತೆ. ನೋಡಿ, ಈ ಥರ ಮಿಕ್ಸರ್ಗೆ ಹಾಕ್ಕೊಳ್ಳಿ. ಮಿಕ್ಸರ್ಗೆ ಹಾಕ್ಕೊಂಡ್ರೆ ಒಳ್ಳೆ ಪೌಡ್ರ್ ಆಗಿಬಿಡುತ್ತೆ. ಅದು ಬೇಗ ತುಂಬ ಕಷ್ಟ ಆಗಲ್ಲ, ಮತ್ತು ಒಳ್ಳೆ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕವರೆಲ್ಲ ಇರುವಾಗ ಕಾಫಿ ಟೀ ಕಾನ್ಸೆಪ್ಟೇ ಇರಲಿಲ್ಲ. ನಮ್ಮ ಮಲೆನಾಡು ಅಥವಾ ಕರಾವಳಿ ಕಡೆ ಬರೀ ಮಕ್ಕಳಿಗಂತೂ ಕಷಾಯ ಪುಡಿನೇ, ಡೈಲಿ ಕಷಾಯನೇ ಮಾಡಿಕೊಡೋದು. ಈ ಥರ ಪುಡಿ ಮಾಡಿ ಇಟ್ಕೋತಾರೆ. ಇದಕ್ಕೆ ನಾನು ಸ್ವಲ್ಪ ಗಿಡಮೂಲಿಕೆಗಳನ್ನು ಹಾಕಿದ್ದೀನಿ. ಆದರೆ ಊರ ಕಡೆ ಬರೀ ಶುಂಠಿ, ಮನೇಲಿರೋ ಶುಂಠಿ, ಜೀರಿಗೆ, ಕೊತ್ತಂಬರಿ ಮತ್ತು ಸ್ವಲ್ಪ ಏಲಕ್ಕಿ ಇದನ್ನೆಲ್ಲ ಹಾಕಿ ಪುಡಿ ಮಾಡಿಟ್ಕೋತಾರೆ. ನಾನು ಸ್ವಲ್ಪ ಮುಂದುವರೆದು ತುಳಸಿ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ವ, ದೊಡ್ಡ ಪತ್ರೆ ಎಲ್ಲ ಅದನ್ನೆಲ್ಲದನ್ನು ಒಣಗಿಸಿ ನಾನು ಸ್ವಲ್ಪ ಅದನ್ನು ಮಾಡ್ರನ್ ಮಾಡ್ಕೊಂಡಿದ್ದೀನಿ. ಹೇಳಿದ್ನಲ್ಲ, ಈ ಕೋವಿಡ್ ಟೈಮ್ನಲ್ಲಂತೂ ನನಗಿದು ತುಂಬ ಹೆಲ್ಪ್ ಆಯಿತು. ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಮತ್ತು ಟೀ ಕಾಫಿ ಕುಡಿದ್ರೆ ನಿದ್ದೆ ಬರಲ್ಲ ಅನ್ನೋದೆಲ್ಲ ಪ್ರಾಬ್ಲಮ್ ಇರುತ್ತೆ. ಬಟ್ ಇದರೆಲ್ಲ ಆ ಥರದ್ದಿಲ್ಲ. ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನೆಗಡಿ, ಕೆಮ್ಮು, ಸ್ವಲ್ಪ ಗಂಟ್ಲು ನೋವೆಲ್ಲ ಇದ್ದರೆ ಇದನ್ನು ಕುಡಿದ್ಬಿಟ್ರೆ ಅಲ್ಲೇ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ನೋಡಿ, ಈಗ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಪುಡಿ ಮಾಡಿ ಅದನ್ನು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಟೆ. ಈ ಕಷಾಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಹಾಲು ಹಾಕಿ ಬೇಕಾದರೂ ಕಷಾಯ ಮಾಡ್ಬೋದು, ಇಲ್ಲ ನೀರು ಹಾಕಿ ಬೇಕಾದ್ರೂ ಕಷಾಯ ಮಾಡ್ಬೋದು. ನಾನು ಹಾಸ್ಪಿಟ್ಲಲ್ಲೆಲ್ಲ ಇದ್ದರೆ ನೀರು ಹಾಕಿಬಿಟ್ಟೆ ಕಷಾಯ ಮಾಡಿಬಿಟ್ಟು ಒಂಚೂರು ಲಿಂಬೆಹಣ್ಣು ಹಾಕ್ಬಿಟ್ಟು ಎಲ್ಲರಿಗೂ ಒಂಚೂರು ಕೊಟ್ಬಿಡ್ತೀನಿ. ಆದರೆ ಊರ ಕಡೆ ನಾವು ಚಿಕ್ಕವರಿರುವಾಗೆಲ್ಲ ಈ ಕಷಾಯ ಪುಡಿಗೆ ಹಾಲು ಹಾಕ್ಕೊಂಡೇ ಕುಡಿತಾ ಇದ್ದಿದ್ದು. ನಾನು ಹೇಳಿದ್ನಲ್ಲ, ದೊಡ್ಡವ್ರು ಮಾತ್ರ ಮನೆಯಲ್ಲೆಲ್ಲ ಒಂದು 2-3 ಜನ ಮಾತ್ರ ಟೀ ಕುಡಿತಾಯಿದ್ರು. ಕಾಫಿ ಅನ್ನೋದಂತೂ ಗೊತ್ತೇ ಇರಲಿಲ್ಲ ನಮಗೆ. ಟೀ ಕುಡಿತಾಯಿದ್ರು. ಮತ್ತೆಲ್ಲರೂ ಕಷಾಯನೇ. ಈ ಥರ ನೀರು ಬಿಸಿಗಿಟ್ಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲ. ನೀವು ಬೇಕಾದರೆ ಹಾಗೇ ಪ್ಲೇನ್ ಹರ್ಬಲ್ ಟೀ ಕುಡಿತೀನಿ ಅಂತಾದರೆ ಅದಕ್ಕೆ ನೀವು ಜೇನುತುಪ್ಪ ಕೂಡ ಹಾಕ್ಕೋಬೋದು. ಯಾಕೆಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈ ಥರ ಬೆಲ್ಲ ಹಾಕ್ಕೊಂಡು ಕರಡ್ಬಿಟ್ಟು ಇದಕ್ಕೆ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಜಾಸ್ತಿ ಕುದಿದಷ್ಟು ಒಳ್ಳೆಯದು. ಈಗೊಂದು ನಾನು 2 ಅಥವಾ 3 ಗ್ಲಾಸ್ ನೀರು ಹಾಕ್ಕೋತೀನಿ. ಅದಕ್ಕೆ 1.5 ಚಮಚದಷ್ಟು ಪುಡಿ ಹಾಕ್ತೀನಿ ಅಷ್ಟೇ. ಜಾಸ್ತಿ ಏನು ಬೇಕಾಗಲ್ಲ, ಸ್ವಲ್ಪ ಸಾಕು. ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದು ಕುದ್ದು ನೀರು ಚೆನ್ನಾಗಿ ಬತ್ತಬೇಕು. ಕುದ್ದಷ್ಟು ಒಳ್ಳೆಯದು, ಯಾಕೆಂತಂದ್ರೆ ಅಲ್ಲಿರೋ ಸಾರ ಎಲ್ಲ ಅದು ಬಿಟ್ಕೊಳ್ಳುತ್ತೆ. ನಾನು ಹೇಳಿದ್ನಲ್ಲ, ಎಷ್ಟೊಂದು ಗಿಡಮೂಲಿಕೆಗಳಿದೆ ಈ ಪೌಡ್ರ್ನಲ್ಲಿ. ಅರಿಶಿಣದಲ್ಲೂ ಕೂಡ ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಕ್ಯಾನ್ಸರಸ್ಸು, ಜೀರಿಗೆ ತೂಕನ ಕಡಿಮೆ ಮಾಡುತ್ತೆ. ಕೊತ್ತಂಬರಿ, ಧನಿಯಾ ಅದು ಕೂಡ ಶುಗರೆಲ್ಲ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ನೋಡಿ, ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಲಿಂಬೆಹಣ್ಣಿನ ರಸ 2-3 ಡ್ರಾಪ್ಸ್ ಸಾಕು 1 ಗ್ಲಾಸ್ ಆಗೋದಕ್ಕೆ. ಮತ್ತು ಬೆಲ್ಲ ಹಾಕಿರುತ್ತೆ. ಇದು ಚೆನ್ನಾಗಿ ಕುದ್ದಿರುತ್ತೆ. ಕುಡಿಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನನ್ನ ಸಹೋದ್ಯೋಗಿಗಳೆಲ್ಲ ನನ್ನ ಕಷಾಯ ಕುಡಿಬೇಕು ಅಂತಂದ್ರೆ ತುಂಬ ಇಷ್ಟಪಡ್ತಾರೆ. ನನಗೆ ತುಂಬ ಖುಷಿಯಾಗುತ್ತೆ ಅವರೆಲ್ಲ ಪ್ರೀತಿಯಿಂದ ಕುಡಿಯುವಾಗ. ನಾನು ಈ ಪೌಡ್ರನ್ನ ತೊಗೊಂಡೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆಯೇ ಮನೇಲೂ ಇರುತ್ತೆ. 2019 ಇವತ್ತಿನ ತನಕ ನಮ್ಮ ಮನೇಲಿ ಒಂದು ದಿನ ಕಷಾಯ ತಪ್ಪಿದ ದಿನವೇ ಇಲ್ಲ. ಯಾವುದಾದ್ರು ಒಂದು ಹೊತ್ತು ಕಷಾಯ ಮಾಡ್ಕೊಂಡು ಕುಡಿತೀವಿ. ಟೀ ಕಾಫಿ ಜಾಸ್ತಿ ಕುಡಿಯೋದು ಒಳ್ಳೆಯದಲ್ಲ ಅಲ್ವಾ? ಈ ಥರ ಕಷಾಯದ ಪುಡಿ ಮನೇಲಿ ಇಟ್ಕೊಂಡ್ರೆ ಏನೋ ಹಸಿವಾಯಿತು, ಏನೋ ಕುಡಿಬೇಕು ಅನಿಸಿದಾಗ ಇದನ್ನೇ ಕುಡಿದ್ಬಿಡ್ಬೋದು. ಈಗ ನಾನು ರೆಡಿ ಮಾಡಿದ್ದು ಪ್ಲೇನು ಲಿಂಬೆಹಣ್ಣು ಹಾಕಿದ್ದ ಒಂದು ಗ್ರೀನ್ ಟೀ ಅಂತ ಅಂದ್ಕೊಳ್ಳಿ, ಅಥವಾ ಹರ್ಬಲ್ ಟೀ ಅಂತ ಅಂದ್ಕೊಳ್ಳಿ, ಅಥವಾ ಕಷಾಯ. ಈಗ ಹಾಲು ಹಾಕಿ ಮಾಡ್ತಾಯಿದ್ದೀನಿ ಈ ಕಡೆ ಪಕ್ಕದಲ್ಲಿ. ಅದೇ ಕಷಾಯಕ್ಕೆ ಇವಾಗ ಹಾಲು ಹಾಕಿದೆ. ಸ್ವಲ್ಪ ಬಿಸಿ ಮಾಡಿ ಕುಡಿದ್ರೆ ತುಂಬ ರುಚಿಯಾದ ಕಷಾಯ ರೆಡಿ ಆಗತ್ತೆ. ನೋಡಿ, ನೀವು ಮಾಡ್ಕೊಂಡು ಕುಡೀರಿ. ಹಾಗೆಯೇ ಈ ನನ್ನ ಕಷಾಯದ ಪುಡಿಯನ್ನು, ಈ ಕಷಾಯ ರೆಸಿಪಿಯನ್ನು ನಿಮ್ಮ ಬೇರೆಯವ್ರ ಜೊತೆ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಈ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮುಂದಿನ ವಾರ ಮತ್ತೊಂದು ವಿಡಿಯೋ ಜೊತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಸರಿನಾ? ಸಿ ಯು. ಬಾಯ್.